ನಮಸ್ಕಾರ ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ದಿನದ ವಿಡಿಯೋದಲ್ಲಿ ಶಿವಪ್ಪ ಅಂದರೆ ಮಹಾದೇವ ಯಾವಾಗ ಒಬ್ಬ ಭಕ್ತರ ಮೇಲೆ ಆತ್ಮಗಳನ್ನು ದಾಳಿ ಮಾಡಿಸ್ತಾರೆ, ಇದರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ. ಈಗ ನಿಮಗೆ ಗೊತ್ತಿರುವಂತೆ ಭೂತನಾಥ ಅಂದರೆ ದೇಹ ಇರ್ತಕ್ಕಂಥವ್ರನ್ನೂ ಕೂಡ ಪಾಲನೆ ಪೋಷಣೆಯನ್ನು ಶ್ರೀಮನ್ನಾರಾಯಣ ಮಾಡಿದ್ರೆ, ಮಹಾದೇವ ಲಯಕರ್ತ ಲಯವನ್ನಗೊಳಿಸಿದ ನಂತರ ದೇಹದಲ್ಲಿನ ಈ ಸ್ಥಿತಿ ಏನಿದೆ, ಭೂತತ್ವ ಜಲತತ್ವ, ಈ ಸ್ಥಿತಿಯ ಪರಿವರ್ತನೆಯ ನಂತರವೂ ಕೂಡ ಆತ್ಮಗಳ ಪಾಲನೆ ಪೋಷಣೆಯನ್ನು ಮತ್ತು ರಕ್ಷಣೆಯನ್ನು ಮಾಡ್ತಕ್ಕಂಥ ಒಂದು ಕಾರ್ಯ ಏನಿದೆ, ಅದು ಶಿವಪ್ಪ ಕಾರ್ಯ ಅನ್ನೋದಕ್ಕಿಂತ ಅವರ ಒಂದು ಮಕ್ಕಳನ್ನು ರಕ್ಷಿಸುವ ಒಂದು ಕಾರ್ಯ ಏನಿದೆ, ದೇಹ ಇದ್ದಾಗ ಶ್ರೀಮನ್ನಾರಾಯಣ ರಕ್ಷಣೆಯನ್ನು ಮಾಡುತ್ತೆ. ಈ ಭೂತತ್ವ ಜಲತತ್ವ ಇಲ್ಲದಿದ್ದಂಥ ಸಂದರ್ಭದಲ್ಲಿ ಶಿವಪ್ಪ ಪಾಲನೆಯನ್ನು ಮಾಡುತ್ತೆ, ಆತ್ಮಗಳನ್ನು ಪಾಲನೆಯನ್ನು ಮಾಡುತ್ತೆ. ಅದರಿಂದಾಗಿ ಭೂತನಾಥ ಅಂತ ಕರಿತೇವೆ. ಭೂತ ಅಂತ ನಾವು ಯಾಕೆ ಕರಿತೇವೆ ಅಂದರೆ, ಎರಡು ತತ್ವ ಇರೋದಿಲ್ಲ. ಆಧಾರವಾಗಿ ಕಾಣ್ತಕ್ಕಂತಹ ಈ ಒಂದು ಭೂತತ್ವ ಮತ್ತು ಈ ಜಲತತ್ವ ಎಂಬತಕ್ಕಂಥದ್ದು ಇರೋದಿಲ್ಲ. ಇನ್ನು ಮೂರು ತತ್ವಗಳು ಬಾಕಿ ಇರ್ತವೆ. ಆ ಮೂರು ತತ್ವಗಳು ಯಾವುವು? ಮೂರು ತತ್ವಗಳಲ್ಲಿ ಒಂದು ವಾಯುತತ್ವ, ಅಗ್ನಿತತ್ವ, ಆಕಾಶ ತತ್ವ. ಇವುಗಳು ಕೂಡ ಭೂತಗಳು. ಇವಕ್ಕೆ ಪಂಚಭೂತಗಳು ಅಂತ ದೇಹ ಇದ್ದಾಗ ಕರೆದ್ರೆ, ಇವಕ್ಕೆ ಮೂರು ಭೂತಗಳು ಅಂತ ಕರಿಬೇಕಾಗತ್ತೆ. ಈಗ ಪಂಚಭೂತಗಳು ಅಂದರೆ 5, ಅದರಲ್ಲಿ 2 ಈ ತತ್ವಗಳು ಇಲ್ಲ ಅಂದರೆ 3 ತತ್ವಗಳನ್ನು ಒಳಗೊಂಡಿರ್ತಾವೆ. ಅದರಿಂದಾಗಿಯೂ ಕೂಡ ಅವುಗಳನ್ನು ಭೂತಗಳು ಅಂತ ಕರಿತೇವೆ. ಭೂತ ಅಂತಂದರೆ ನೀವೇನು ಭೂತ, ಪ್ರೇತ, ಪಿಶಾಚಿ ಹಾಗೆ ಅಂತ ಬೇರೆ ಬೇರೆ ಹೆಸರುಗಳಿಂದ ಅವುಗಳು ಸಾಯುವ ಕಾರಣಕ್ಕೆ, ಮನುಷ್ಯ ದೇಹವನ್ನು ಕಳ್ಕೊಳ್ಳುವ ಕಾರಣಕ್ಕೆ, ಅವ್ರಿಗೆ ಆ ರೀತಿಯಾದಂಥ ಸ್ಥಿತಿಗತಿಗೆ ಅವರು ತಲುಪೋ ಕಾರಣದಿಂದ ಅದನ್ನು ವರ್ಗೀಕರಣ ಮಾಡಲಾಗಿರುತ್ತೆ. ಅದರಿಂದಾಗಿ ಭೂತ, ಪ್ರೇತ, ಪಿಶಾಚಿ ಇತ್ಯಾದಿ ಕರಿತೇವೆ. ಆದರೆ ಎಲ್ಲವೂ ಕೂಡ ಆತ್ಮನೇ. ಅವುಗಳಲ್ಲಿ ಗುಣಲಕ್ಷಣಗಳು ಬೇರೆ, ಕರ್ಮಫಲ ಬೇರೆ ಅಷ್ಟೆ. ಇಲ್ಲಿ ಈಗ ವಿಷಯ ತಗೊಳ್ಳೋಣ. ಈಗ 3 ತತ್ವ ಉಳ್ಳಂತಹ ಈ ಒಂದು ಜೀವದ ಸ್ವರೂಪ ಏನಿದೆ, ಆ ಒಂದು ಜೀವ ಭೂತ ಅಂತ ಕರಿತೇವೆ. ಅದು ಭೂತ ಅಂದರೆ ಏನಿಲ್ಲ, ಈಗ ಪಂಚಭೂತಗಳು 5 ರೀತಿಯಾದಂಥ ತತ್ವಗಳು, ಅವು 3 ತತ್ವಗಳು. ಈಗ ಗಮನಿಸಿ, ಈ ಭೂತಗಳನ್ನು ಯಾವಾಗ ದಾಳಿ ಮಾಡಿಸ್ತಾರೆ ಅಂದರೆ ನಾವು ಅದಕ್ಕೆ ಆತ್ಮಗಳು, ದೆವ್ವ ಹಾಗೆ ಹೀಗೆ ಅಂತ ಕರಿತೇವೆ. ಯಾರು ಬಾಧೆಯನ್ನು ಕೊಡ್ತಾರೆ ಅವಕ್ಕೆ ದೆವ್ವ ಅಂತಾರೆ. ಯಾವ ಬಾಧೆ ಕೊಡ್ತಾವೋ ಅದನ್ನು ಬಿಟ್ಟರೆ ಇನ್ನೆಲ್ಲ ದೇಹಗಳ್ಗೊಂಡ್ಮೇಲೆ 3 ತತ್ವದಲ್ಲಿ ಆಗೋದೆ. ಈಗ ಗಮನಿಸ್ತಕ್ಕಂಥ ವಿಷಯ ಏನಂದರೆ, ಈ ರೀತಿಯಾದಂಥ ಆತ್ಮಗಳ ದಾಳಿಯನ್ನು ಯಾವಾಗ ಮಾಡಿಸ್ತಾರೆ, ಅದು ಶಿವಪ್ಪ ಯಾವಾಗ ಮಾಡಿಸುತ್ತೆ, ಅದು ಭಕ್ತರ ಮೇಲೆ ಯಾವಾಗ ಮಾಡಿಸುತ್ತೆ. ಇಲ್ಲಿ ಗಮನಿಸ್ತಕ್ಕಂಥ ಅಂಶ ಏನಂದರೆ, ಯಾವಾಗ ಭಕ್ತ ಅಂತ ಹೆಸರನ್ನು ತಗೋಬೇಕಂದ್ರೆ ಒಂದು ದೈವಿಕ ಅನುಗ್ರಹ ಇರಬೇಕು, ದೈವದ ಕೃಪೆ ಇರಬೇಕು, ದೈವದ ಪ್ರಾರ್ಥನೆಯಲ್ಲಿ ಆ ಜೀವ ಇರಬೇಕು, ದೈವದೊಂದಿಗೆ ಕನೆಕ್ಟಿವಿಟಿಯನ್ನು ಹೊಂದಿರಬೇಕು. ಆ ದೈವದ ಜೊತೆಗೆ ಅಮೂಲ್ಯವಾದಂಥ ಸಂಪತ್ತು ಎಂಬತಕ್ಕಂಥದ್ದೇನಿದೆ, ಅದು ಸಂಬಂಧ, ಆತ್ಮ ಪರಮಾತ್ಮ ಎಂಬತಕ್ಕಂಥ ಸಂಬಂಧ ಏನಿದೆ, ಅದನ್ನು ಆ ಜೀವ ಹಿಂದಿನ ಜನ್ಮದಿಂದಲೂ ಈ ಜನ್ಮದಿಂದಲೂ ಕೂಡ ರಚನೆ ಮಾಡ್ಕೊಂಡಿರಬೇಕು. ಯಾವಾಗ ಜೀವ ಹಿಂದಿನ ಜನ್ಮದಲ್ಲಿ ಈ ಜನ್ಮದಲ್ಲಿ ರಚನೆಯನ್ನು ಮಾಡ್ಕೊಂಡಿರುತ್ತೆ, ಯಾವ ರೀತಿಯಾದಂಥ ಗುಣಲಕ್ಷಣಗಳು ಜೀವದಲ್ಲಿರುತ್ತೆ, ಅದೇ ರೀತಿಯಾದಂಥ ಲಕ್ಷಣಗಳನ್ನು ನಾವು ಮುಂದುವರೆದು ಕೂಡ ಮನುಷ್ಯ ಜೀವನದಲ್ಲಿ ಕಾಣ್ತೇವೆ. ಆ ಸಂದರ್ಭದಲ್ಲಿ ಮನುಷ್ಯ ವರ್ಗ ಎಂಬತಕ್ಕಂಥದ್ದೇನಿದೆ, ಭಗವಂತನ ಪೂಜೆ ಕರೆಗಳನ್ನು ಮಾಡ್ತಕ್ಕಂಥದ್ದು, ಜಪತಪಾದಿಗಳನ್ನು ಮಾಡ್ತಕ್ಕಂಥ ಕಾರ್ಯಗಳನ್ನು ಮಾಡುತ್ತೆ. ಅದರಲ್ಲಿ ಯಾರು ಭಗವಂತನೊಂದಿಗೆ ಕನೆಕ್ಟಿವಿಟಿಯನ್ನು ಹೊಂದಿರ್ತಾರೆ, ಯಾವಾಗ ಕನೆಕ್ಟಿವಿಟಿ ಹೊಂದಿರ್ತಾರೆ, ಹೀಗೆ ಸಾಕಷ್ಟು ಜನ ಕೋಟಿ ಜನ ಪೂಜೆ ಮಾಡ್ತಾರಲ್ವ, ಆದರೆ ಅವರೆಲ್ಲರನ್ನು ಭಕ್ತರು ಅಂತ ಕರೀಲಿಕ್ಕೆ ಬರುತ್ತಾ? ಇಲ್ಲ, ದೈವಾರಾಧನೆಯನ್ನು ಮಾಡ್ತಕ್ಕಂಥವರು ಎಂಬುದಾಗಿ ಕರೀಲಿಕ್ಕೆ ಬರುತ್ತೆ. ಭಗವಂತನನ್ನು ಪೂಜಿಸುವವರು ಎಂಬತಕ್ಕಂಥದ್ದು ಬರುತ್ತೆ. ಭಗವಂತನನ್ನು ನಂಬತಕ್ಕಂಥವರು ಎಂಬತಕ್ಕಂಥದ್ದು ಬಂದಾಗ ಅದು ಭಕ್ತ ಎಂಬತಕ್ಕಂಥದ್ದಾಗತ್ತೆ. ಪೂಜಿಸುವವರು ಬೇರೆ, ಭಗವಂತನಲ್ಲಿ ಆಚರಣೆ ಮಾಡ್ತಕ್ಕಂಥವರು ಬೇರೆ. ಆದರೆ ಭಕ್ತ ಎನಿಸ್ಕೊಳ್ಬೇಕು ಅಂದರೆ ಆ ಭಗವಂತನ ಮೇಲೆ ನಂಬಿಕೆ ಎಂಬತಕ್ಕಂಥದ್ದಿರಬೇಕು. ಯಾವಾಗ ಸದಾಕಾಲದಲ್ಲೂ ಕೂಡ ಭಗವಂತ ನಮ್ಮನ್ನು ಕಾಯ್ತಾನೆ, ಕಾಪಾಡ್ತಾನೆ, ರಕ್ಷಿಸ್ತಾನೆ, ನಮ್ಗೆ ಒಳಿತು ಮಾಡ್ತಾನೆ, ಕಲ್ಯಾಣ ಮಾಡ್ತಾನೆ ಅಂತ ಯಾವಾಗ ನಂಬಿಕೆ ಬರುತ್ತೋ ಅವರಿಗೆ ಭಕ್ತ ಅಂತ ಕರೀಲಾಗುತ್ತೆ. ಈಗ ಅಂಥ ಭಕ್ತರ ಮೇಲೆ ಭೂತಗಳನ್ನು ಯಾಕೆ ದಾಳಿ ಮಾಡಿಸುತ್ತೆ? ಯಾವಾಗ ಜೀವ ಆ ರೀತಿಯಾಗಿ ನಂಬಿಕೆಯನ್ನು ಇಟ್ಕೊಂಡಿರುತ್ತೆ, ಎಂತಹ ಕಾಲದಲ್ಲೂ ಕೂಡ ವಿಚಲಿತವಾಗುವುದಿಲ್ಲ, ಭಯಗೊಳ್ಳುವುದಿಲ್ಲ, ಆತಂಕಗೊಳ್ಳುವುದಿಲ್ಲ, ನಿರಾಸೆಗೊಳ್ಳುವುದಿಲ್ಲ, ದುಃಖವಾಗುವುದಿಲ್ಲ. ಹಾಗೆ ಜೀವನಕ್ಕೆ ಸಂಬಂಧಪಟ್ಟಂತೆ
ಏನು ಕಾರ್ಯಗಳನ್ನು ಮಾಡಬೇಕು ಅದರಲ್ಲಿ ಉತ್ಸಾಹರಹಿತ ಆಗುವುದಿಲ್ಲ. ಯಾವುದೇ ಕಾರ್ಯಗಳಾದರೂ ಕೂಡ ಫಲಾಪೇಕ್ಷೆ ಇಲ್ಲದೆ ಆ ಜೀವ ಭಗವಂತನ ಮೇಲಿನ ನಂಬಿಕೆಯಿಂದ ನಿರಂತರವಾಗಿ ಸಾಕ್ತಾನೆ ಇರುತ್ತೆ. ಈಗ ನಿರಂತರವಾಗಿ ಸಾಕ್ತಿರ್ತಕ್ಕಂಥ ಜೀವ ಯಾವುದೋ ಕಾರಣಕ್ಕೆ, ಈಗ ಜೀವ ಏನು ಭಗವಂತನ ನಂಬಿದೆ ಅಂದ ಮಾತ್ರಕ್ಕೆ ಅದಕ್ಕೇನು ಕಷ್ಟ ಬರೋದಿಲ್ಲ, ಆತ್ಮಗಳ ಹಾವಳಿ ಆಗೋದಿಲ್ಲ, ಅಥವಾ ಬುದ್ಧಿ ಏನು ಬದಲಾಗೋದಿಲ್ಲ ಅಂತೇನಿರೋದಿಲ್ಲ. ಫ್ರೀ ವಿಲ್ ಇರುವ ಕಾರಣ ಯಾವ್ಯಾವುದೋ ಪರಿಸರದಲ್ಲೂ ಕೂಡ ಚೇಂಜ್ ಆಗ್ತಕ್ಕಂಥದ್ದಿರುತ್ತೆ. ಈಗ ಒಳ್ಳೆಯವರು ಹೋಗ್ತಾರೆ, ಕೆಟ್ಟವರು ಹೋಗ್ತಾರೆ. ಈಗ ದೇವಸ್ಥಾನಗಳಿಗೆ ಇಲ್ಲಿ ಹೋದಂಥ ಸಂದರ್ಭದಲ್ಲಿ ಕೆಟ್ಟ ಜೀವಗಳು ಶುದ್ಧ ಆಚರಣೆಯನ್ನು ಮಾಡಿಕೊಳ್ಳದೆ ದೈವ ಸನ್ನಿಧಾನಕ್ಕೆ ಬಂದು ತನ್ನ ತಪ್ಪನ್ನು ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿದ್ದಾವೆ ಅಂತ ಹೇಳ್ಬಿಟ್ಟು ಪ್ರಕೃತಿಯಲ್ಲಿ ಆ ಸಂದರ್ಭದಲ್ಲಿ ಬೆಟ್ಟ ಕುಸಿದು ಬೀಳ್ಬೋದು, ಬಿರುಗಾಳಿ ಬರ್ಬೋದು, ಹಾಗೆಯೇ ವಿಪರೀತವಾದಂಥ ಮಳೆ ಬರ್ತಕ್ಕಂಥದ್ದಿರ್ಬೋದು, ಅಥವಾ ಯಾವುದೋ ಒಂದು ಬೇರೆ ಬೇರೆ ರೀತಿಯಾದಂಥ ಅಡಚಣೆಗಳು ಕೂಡ ಪ್ರಾಣಿ ಪಕ್ಷಿ ದಾಳಿಯನ್ನು ಮಾಡ್ತಕ್ಕಂಥದ್ದಿರ್ಬೋದು, ಹಾವು ಇತ್ಯಾದಿ ದಾಳಿ ಮಾಡ್ತದೆ. ಆ ಸಂದರ್ಭದಲ್ಲಿ ಒಳ್ಳೆ ಜೀವಗಳು ಅಲ್ಲಿದ್ದಂತಹ ಪಕ್ಷದಲ್ಲೂ ಸ್ವಲ್ಪನಾದ್ರೂ ಕೂಡ ತೊಂದರೆ ಆಗುತ್ತೆ ಅಲ್ವೇ? ಯಾವ ಹಾನಿಯನ್ನು ಮಾಡಿಕೊಂಡು ತನ್ನ ತಪ್ಪನ್ನು ಆ ತಪ್ಪಿನ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ದೈವ ಸನ್ನಿಧಿಗೆ ಹೋದರೆ, ದೈವ ಕೃಪೆಗೆ ಪಾತ್ರ ಆದರೆ ಅಲ್ಲಿ ಹೋದ್ಮೇಲೆ ಮುಗೀತು. ಈಗ ಚಿನ್ನದ ಲೇಪವನ್ನು ನೀವು ಕಳ್ಳ ತೊಗೊಂಡ್ರೂ ಕೈಗಂಟ್ಕೊಳ್ಳುತ್ತೆ, ಒಳ್ಳೆಯವ್ರು ತೊಗೊಂಡ್ರೂ ಕೈಗಂಟ್ಕೊಳ್ಳುತ್ತೆ ಚಿನ್ನದ ಲೇಪನ. ಹಾಗೆ ದೈವಶಕ್ತಿಯ ನೆಲೆಗೆ ಹೋದಂಥ ಪಕ್ಷದಲ್ಲಿ, ಅವರ ಅನುಗ್ರಹ ಕೃಪೆ ಇರ್ತಕ್ಕಂಥ ಜಾಗಕ್ಕೆ ಹೋದಂಥ ಪಕ್ಷದಲ್ಲಿ ಕೆಟ್ಟವ್ರು ಹೋದ್ರೂ ಒಳ್ಳಿತಾಗುತ್ತೆ, ಒಳ್ಳೆಯವ್ರು ಹೋದ್ರೂ ಒಳ್ಳಿತಾಗುತ್ತೆ. ಆದರೆ ಪ್ರಕೃತಿಯಲ್ಲಿ ನಿಯಮ ಎಂಬತಕ್ಕಂಥದ್ದೇನು, ನೀನು ಇನ್ನೊಬ್ರಿಗೆ ಹಾನಿ ಮಾಡಿ ಸುಖ ಪಡಬಾರ್ದು ಅನ್ನೋದೇ ನಿಯಮ. ನೀನು ಒಳ್ಳೆಯದಾಗಿದ್ದರೆ ಮಾತ್ರ ಸುಖ ಪಡು ಎಂಬತಕ್ಕಂಥದ್ದು ನಿಯಮ. ನೀನು ಇನ್ನೊಬ್ರಿಗೆ ಹಾನಿ ಮಾಡಿಬಿಟ್ಟು ನಿನಗೋಸ್ಕರ ನೀನು ಚಂದ ಮಾಡಿಕೊಡ್ತೀನಿ ಅಂತಂದರೆ ಆಗೋದಿಲ್ಲ. ಹಾಗಾಗಿ ದೈವಶಕ್ತಿಗಳು, ದಿವ್ಯಶಕ್ತಿಗಳೇನಿರ್ತಾರೆ ಅವರು ಪ್ರತಿ ವಾಯುವಿನಲ್ಲಿ ಇರ್ತಾರೆ. ವಾಯು ಸಂಚಾರ ಮಾಡ್ತಾರೆ, ಅಗ್ನಿ ಸಂಚಾರ ಮಾಡ್ತಾರೆ, ಜಲ ಸಂಚಾರ ಮಾಡ್ತಾರೆ, ಪೃಥ್ವಿ ಸಂಚಾರ ಮಾಡ್ತಾರೆ, ಆಕಾಶ ಸಂಚಾರ ಮಾಡ್ತಾರೆ. ಈ 5 ಸಂಚಾರದಲ್ಲಿ ಇದ್ದಾಗ ಯಾವಾಗ ಯಾವ ಜೀವವನ್ನು ತಡಿಲಿಕ್ಕೆ ಸಾಧ್ಯ ಆಗುತ್ತೆ ಆಗ ಅವಘಟನೆಗಳು ನಡೀತಾ. ಆ ಸಂದರ್ಭದಲ್ಲಿ ಈ ಒಂದು ಭಕ್ತ ಎಂಬತಕ್ಕಂಥದ್ದು ಇದ್ದಂಥ ಪಕ್ಷದಲ್ಲಿ ಹಾನಿ ಆಗದೇ ಇದ್ರೂ ಏನಾದರೂ ಸ್ವಲ್ಪ ಬಾಧೆನಾರು ಆಗುತ್ತೆ ಅಲ್ವೇ? ಹಾಗೆಯೇ ಮನುಷ್ಯ ಜೀವ ಕಾರ್ಯಾಚರಣೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದರಲ್ಲಿ ಭಕ್ತ ಕಾರ್ಯವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ದೂಷಿತ ಪರಿಸರಕ್ಕೆ ಕಾರಣವಶಾತ್ ಅದೇನಾದರೂ ಒಳಗಾಗ್ತಕ್ಕಂಥದ್ದಿತ್ತು ಅಥವಾ ಒಳಗಾಗೋದಿತ್ತು, ಸಿಹಿ ತಿನ್ನೋಣ ಅಂತ ಅಂದ್ಕೊಂಡು ಕೇಸರಿ ಬಾತನ್ನು ತಿನ್ನೋದು ಅಥವಾ ಮೈಸೂರು ಪಾಕನ್ನು ತಿನ್ನೋದು ಅಥವಾ ಜಾಮೂನನ್ನು ತಿಂತಾನೆ ಇದ್ರೆ ಸಿಹಿ ಇದೆ ಅಂತೇಳಿ ಇಂದೆಲ್ಲ ನಾಳೆ ದೇಹ ಒಂದು ಅನಾರೋಗ್ಯ ಸ್ಥಿತಿಗೆ ಬಂದುಬಿಡುತ್ತಲ್ವ. ಸಿಹಿ ಹೆಚ್ಚಾದಾಗ ಹುಳ ದಾಳಿ ಮಾಡೋದು ಜಾಸ್ತಿ, ಕಹಿ ಸೇವನೆಯನ್ನು ಮಾಡಿದಾಗ ಹುಳ ದಾಳಿ ಮಾಡೋದಿಲ್ಲ. ಅದಕ್ಕೆ ಬೇವು ಕಹಿ ಆಗಿದ್ದಂತಹ ಪಕ್ಷದಲ್ಲೂ ಔಷಧಿ, ಸಕ್ಕರೆ ಸಿಹಿ ಆಗಿದ್ದಂತಹ ಪಕ್ಷದಲ್ಲೂ ಕೂಡ ವಿಷ, ಅದು ಬಿಳಿ ವಿಷ ಅಂತ ಕರೀತೆ ಅಲ್ವೇನು? ಮನುಷ್ಯ ಸಕಾರಾತ್ಮಕವಾಗಿದ್ದಂತಹ ಪಕ್ಷದಲ್ಲೂ ಹಾನಿಕಾರಕ ಸ್ಥಿತಿಗೆ ಯಾವುದೋ ಕಾರಣವಶಾತ್ ಅದು ಒಳಪಡ್ತಾ ಇದೆ ಅಂತ ಇಟ್ಕೊಳ್ಳಿ. ಈಗ ಒಳಿತು ಎಂಬ ವಿಚಾರದಲ್ಲಿಯೇ ಆ ಜೀವ ಯಾವುದಾದ್ರೂ ಸಿಲುಕೊಳ್ಳುತ್ತೆ ಅಂತ ಇಟ್ಕೊಳ್ಳಿ. ಅಂತಹ ಸಂದರ್ಭದಲ್ಲಿ ಆ ಜೀವಕ್ಕೆ ಬಾಧೆ ಆಗದಂತೆ ಭೂತನಾಥ ಅಂದರೆ ಶಿವಪ್ಪ ಅವರ ಸಾನ್ನಿಧ್ಯದಲ್ಲಿ ಯಾರು ಬದಲಾಗ್ತಾ ಇರ್ತಾರೆ, ಯಾರು ಒಳಿತು ಮಾಡ್ಕೋತಾ ಇರ್ತಾರೆ, ಯಾರು ಜನರ ಜೀವದ ಸೇವೆಯನ್ನು ಮಾಡ್ತಾ ಇರ್ತಾವೆ, ದೇಹ ಕಳ್ಕೊಂಡ್ರೂ ಕೂಡ ಆ ಜೀವ ಏನು ಮನುಷ್ಯನ ಜೊತೆಗೇನು ಸಂಬಂಧ ಇಲ್ಲ ಅಂತೇನಿಲ್ಲಲ್ಲ. ಹಾಗಾಗಿ ಸೇವೆಯನ್ನು ಮಾಡ್ತಾವೆ, ಒಳಿತು ಮಾಡ್ತಾವೆ. ಆ ಸಂದರ್ಭದಲ್ಲಿ ದಾಳಿ ಮಾಡಿದ್ರೆ, ಈಗ ಒಂದು ಮಗುನ ನೀವು ಅಂಗ್ಳಕ್ಕೆ ಬಿಟ್ಟಿರ್ತೀರಾ ಅಂದರೆ, ಅಂಗ್ಳ ಅಂದರೆ ಮನೆ ಮುಂಭಾಗದಲ್ಲಿ ಆಟ ಆಡ್ಲಿಕ್ಕೆ ಬಿಟ್ಟಿರ್ತೀರಾ, ಅದು ಆಟ ಆಡು ಅಂತೇಳಿ ನೀವು ಅದನ್ನು ಚೆಂಡು ಕೊಟ್ಟರೆ ಅದು ಮಣ್ಣು ಮಾಡ್ಕೊಂಡು ಅದು ಮಣ್ಣಿನ ಬಾಲ್ ತೆಗೆದು ಬಾಯಿಗೆ ಹಾಕೋತಾ ಇರುತ್ತೆ. ಹಾಕೋಬಾರ್ದು, ತೆಗಿ ಆಚೆಗೆ ಹಾಕು, ಅದನ್ನು ಬಾಯಿಗೆ ಹಾಕೋಬಾರ್ದು ಅಂತ ನೀವು ಹೇಳ್ತೀರಿ, ಕೇಳೋದಿಲ್ಲ ಅದು ಹೇಳಿದ ಮಾತು. ಆಗೇನು ಮಾಡುತ್ತೆ, ಅದಕ್ಕೊಂದೇಟು ಬಿಟ್ಟು ಬಾಯಿಂದ ತೆಗೆದು ಹೊರಗಡೆ ಬಾಲ್ ಎಸೆಯೋದು ಅಥವಾ ದೂರ ಇಡೋದು ಇಟ್ಟು ಮಗು ಕರ್ಕೊಬರ್ತೀರಿ. ಹಾಗೆಯೇ ಅಂಥ ಸಂದರ್ಭದಲ್ಲಿ ದೈವಿಕ ಆತ್ಮಗಳ ಹಾವಳಿ ಅಥವಾ ಹಲ್ಲೆ ಆದಾಗ ಅಥವಾ ದಾಳಿ ಆದಾಗ, ಹಲ್ಲೆ ಅಲ್ಲ ದಾಳಿ ಮಾಡಿದಾಗ ಆ ಮನುಷ್ಯನಿಗೆ ಬಾಧೆಯನ್ನು ಕೂಡ ಕೊಡ್ತಾವೆ. ಭಕ್ತನಾದಂಥ ಪಕ್ಷದಲ್ಲೂ ಕೂಡ ಬಾಧೆಯನ್ನು ಕೊಡ್ತಾವೆ. ಏಕೆಂದರೆ ಜೀವ ದಾರಿ ತಪ್ಪಬಾರ್ದು, ಹಾನಿಗೆ ಒಳಗಾಗಬಾರ್ದು, ಸಕಾರಾತ್ಮಕ ದಾರಿಯಿಂದ ವಿಚಲಿತವಾಗ್ತಕ್ಕಂಥ ಸಂದರ್ಭಗಳು ಎಂಬತಕ್ಕಂಥದ್ದಿರುತ್ತೆ. ಅದರಿಂದಾಗಿ ಜೀವಕ್ಕೆ ಹಾನಿಯಾಗುತ್ತೆ ಅನ್ನುವ ಕಾರಣಕ್ಕೆ ದೈವ ಕೃಪೆ ಅಂದರೆ ಶಿವಪ್ಪನ ಕೃಪೆಯಿಂದ ಆ ಜೀವ ಮುಂದೆ ಈಗ ಸಕಾರಾತ್ಮಕ ಎಷ್ಟು ಜನ ಲಕ್ಷಾರು ರೂಪಾಯಿ ಕೋಟಿ ರೂಪಾಯಿ ತಗೋಗಿ ಗೊತ್ತಿಲ್ಲದೆ ಇರ್ತಕ್ಕಂಥ ವ್ಯವಹಾರಗಳಿಗೆ ಹಾಕಿ ಆ ನಾಳೆ ದಿವಸ ಮುಳುಗಡೆಯನ್ನು ಹೊಂದಿ ಮನೆ ಇರ್ತಕ್ಕಂಥ ಮನೆ ಮಾರ್ಕೊಳ್ಳೋದು, ಇರ್ತಕ್ಕಂಥ ಆಸ್ತಿ ಮಾರ್ಕೊಳ್ಳೋದು, ಚರ ವಸ್ತುಗಳು ಅಂದರೆ ಯಾವುದಾದ್ರೂ ಒಡವೆ ವಸ್ತುಗಳು ಏನಾದರೂ ನಗದು ಇದ್ರೂ ಅದನ್ನು ಕೂಡ ಕಳ್ಕೊಂಡು ಬೀದಿಗೆ ಬರ್ತಕ್ಕಂಥ ಸಂದರ್ಭ ಇರುತ್ತೆ.
ಮೊದಲೇನು ಅನ್ನಿಸ್ತು, ನಾನು ಲಕ್ಷ ಹಾಕಿದ್ದೇನೆ, ಎಷ್ಟೆಷ್ಟೋ ಅದಕ್ಕೆ 2 ಪಟ್ಟು ಸಂಪಾದನೆ ಮಾಡ್ತೇನೆ ಎಂಬ ಮನೋಭಾವ ಇರುತ್ತೆ ಅಲ್ವಾ. ಆಗ ಖುಷಿ ಸಂತೋಷವೇ. ಹಾಗೆ ಮನೆ ಕಳ್ಕೊಂಡ್ರೆ, ಜಮೀನು ಕಳ್ಕೊಂಡ್ರೆ, ಚರವಸ್ತು ಎಲ್ಲ ಕಳ್ಕೊಬಿಟ್ರೆ, ಆಸ್ತಿ ಪಾಸ್ತಿ ಕಳ್ಕೊಬಿಟ್ರೆ ಆಗೇನಾಗ್ತಾನೆ ಮನುಷ್ಯ. ಈ ರೀತಿಯಾಗಿ ಈ ಒಂದು ಭಕ್ತ ಕೂಡ ಸಾಕ್ತಕ್ಕಂಥ ವಿಧಾನದಲ್ಲಿ ಮುಂದೆ ಅದಕ್ಕೆ ಹಾನಿಯಾಗತ್ತೆ ಅನ್ನೋದಿದ್ದರೆ ಆತ್ಮಗಳು ಕೂಡ ದಾಳಿ ಮಾಡ್ತಾ. ಅಲ್ಲಿ ಶಿವಪ್ಪನ ಪಾತ್ರ ಕೂಡ ಇರುತ್ತೆ. ಯಾರು ನೀವು ಶಿವಪೂಜೆಯನ್ನು ಮಾಡ್ತೀರಾ, ಶಿವಲಿಂಗದ ಪೂಜೆಯನ್ನು ಮಾಡ್ತೀರಾ, ಮಂತ್ರ ಜಪವನ್ನು ಮಾಡ್ತೀರಾ, ದೇವಾಲಯಕ್ಕೆ ಹೋಗಿ ಬರ್ತೀರಾ, ಶಿವಪ್ಪನನ್ನು ನಂಬ್ತೀರಾ, ಆಚರಣೆಗಳನ್ನು ಮಾಡ್ತೀರಾ, ಅಂತಹ ಸಂದರ್ಭದಲ್ಲಿ ನಿಮಗೆ ಗೊತ್ತಿಲ್ಲದೇ ಕೂಡ ನಿಮಗೆ ಹಾನಿಯಾಗ್ತಕ್ಕಂಥ ಸಂದರ್ಭಗಳಿರುತ್ತೆ ಅಂತ ಇಟ್ಕೊಳ್ಳಿ. ಆ ದಾಳಿ ಆದರೆ 1 ವರ್ಷ ಇರ್ಬೋದು, 2 ವರ್ಷ ಇರ್ಬೋದು, 5 ವರ್ಷ ಇರ್ಬೋದು, 10 ವರ್ಷ ಇರ್ಬೋದು ಅಂತ ಸಮಸ್ಯೆಗಳಿಂದ ಹೊರತರೋವರೆಗೂ ಕೂಡ ಆ ರೀತಿಯಾದಂಥ ಆತ್ಮದ ಹಾವಳಿ ಕೂಡ ಇರುತ್ತೆ. ಅದಕ್ಕೆ ನಿಮ್ಮ ಭಕ್ತಿಯೇ ಕಾರಣ ಇರುತ್ತೆ. ಜೊತೆಗೆ ದೈವದ ಅನುಗ್ರಹ, ಶಿವಪ್ಪ ಆ ಜೀವ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ. ಏಕೆಂದರೆ ಮನುಷ್ಯ ಇಲ್ಲಿದ್ದಂತಹ ಪಕ್ಷದಲ್ಲೂ ಕೂಡ ಈ ಒಂದು ಭೌತಿಕ ಸ್ವರೂಪ ಮತ್ತು ಅಭೌತಿಕ ಸ್ವರೂಪದ ಎಲ್ಲ ರೀತಿಯಾದಂಥ ಜ್ಞಾನವನ್ನು ತಿಳಿದಿಲ್ಲ. ಯಾರು ಏನು ಮಾಡ್ತಾರೆ, ಏನು ನಡೆಯುತ್ತೆ, ಏನು ಪರಿಣಾಮ ಉಂಟಾಗುತ್ತೆ, ಇದ್ರ ಬಗ್ಗೆ ಪ್ರತ್ಯಕ್ಷ ಪರೋಕ್ಷ ಮತ್ತು ಜಾಗೃತ ಅಜಾಗೃತ ಸ್ಥಿತಿಯಲ್ಲಿ ಏಕರೂಪದ ಜ್ಞಾನ ಜೀವಕ್ಕೆ ತಿಳಿದಿಲ್ಲ, ಎಚ್ಚರದಿಂದಿಲ್ಲ. ಈ ಕಾರಣದಿಂದ ಯಾವಾಗ ಭಕ್ತ ಹಾಳಾಗ್ತಕ್ಕಂಥ ಸಂದರ್ಭಗಳು ಉಂಟಾಗ್ತಾವೋ ಆ ಸಂದರ್ಭದಲ್ಲಿ ಶಿವಪ್ಪನ ಒಂದು ದೃಷ್ಟಿ ಮಾತ್ರದಿಂದ ಆತ್ಮದ ದಾಳಿ ಕೂಡ ಆಗುತ್ತೆ. ಆ ಸಂದರ್ಭದಲ್ಲಿ ನಿಮ್ಮನ್ನು ತಡೀಲಿಕ್ಕೆ ಯಾವ್ಯಾವುದೋ ಕೆಲಸಗಳು ಫೇಲ್ಯೂರ್ ಆಗ್ಬೋದು, ನಷ್ಟ ಆಗ್ಬೋದು, ನಿಮಗೇನಾದರೂ ಏಟು ಬೀಳ್ಬೋದು. ಬಿದ್ದು ಏಟು ಮಾಡ್ಕೊಂಡು ಮನೆಯಲ್ಲಿ ಕೂತಿದ್ದಾರೆ, ಹೋಗ್ಲಿಕ್ಕಾಗೋದಿಲ್ಲ, ಕಾರ್ಯ ಮಾಡ್ತಾಯಿಲ್ಲ, ಬಿಸ್ನೆಸ್ ಮಾಡ್ತಾಯಿಲ್ಲ, ಕೆಲಸ ಮಾಡ್ತಾಯಿಲ್ಲ ಅಂತ ಇರ್ಬೋದು. ಈ ರೀತಿಯಾದಂಥ ಹಾನಿ ಆಗುತ್ತೆ. ಆಗ ನೀವೇನು ಅನ್ಕೋತೀರಾ, ಯಾರೋ ಏನೋ ಮಾಡಿಸಿದ್ದಾರೆ, ಮಟ್ಟಿದ್ದಾರೆ ಅಂತ ಅನ್ಕೋತೀರಾ. ಆತ್ಮದ ಹಾವಳಿ ಆಗಿದ್ದು ಗೊತ್ತಾಗ್ಬಿಡುತ್ತೆ ನಿಮ್ಗೆ, ಅವು ತೊಂದರೆ ಕೊಡೋದು ಅಲ್ವಾ. ಗಾಳಿ ಬೀಸ್ತಾ ಇದ್ದಂಥ ಪಕ್ಷದಲ್ಲಿ ಅದು ಬಿಸಿ ಗಾಳಿ ಇರುತ್ತೆ ಅಂತ ಇಟ್ಕೊಳ್ಳಿ. ಆಗ ಬಿಸಿ ಅಂತೂ ಆಗೇ ಆಗುತ್ತೆ, ಗೊತ್ತಾಗುತ್ತಲ್ಲ, ಗಾಳಿ ಬೀಸಿದ್ರೆ ಬಿಸಿ ಆಗ್ತಾ ಇದ್ದಿಲ್ಲ ಅಂತೇಳಿ. ಆತ್ಮಗಳಂತ ಇದ್ಮೇಲೆ ಅವುಗಳು ಇರ್ತಕ್ಕಂಥದ್ದು ನಿಮ್ಗೆ ತಿಳಿಯುತ್ತೆ, ಗೊತ್ತಾಗದೇ ಇರೋದೇ ಇಲ್ಲ. ಆ ಸಂದರ್ಭದಲ್ಲಿ ನೀವೇನು ಅನ್ಕೋತೀರಾ, ಇಂಥ ಸಮಸ್ಯೆ ಆಗ್ತಾ ಇದೆ ಅಂತ ಅನ್ಕೋತೀರಾ. ನೀವು ಭಕ್ತರಾಗಿದ್ದು ಮುಂದಿನ ದಿನಗಳಲ್ಲಿ ನೀವು ಮತ್ತು ನಿಮ್ಮ ಕುಟುಂಬ ಹಾನಿಗೊಳಗಾಗ್ತಕ್ಕಂಥ ಸಂದರ್ಭ ಇದ್ದಂಥ ಪಕ್ಷದಲ್ಲೂ ನಿಮ್ಮ ಭಾಗ್ಯದಲ್ಲಿ ಯಾವುದಿಲ್ಲ, ಅದನ್ನು ಅರ್ಜನೆ ಮಾಡಲಿಕ್ಕೆ, ಅದನ್ನು ಪಡೀಲಿಕ್ಕೆ ನೀವು ಯಾವುದೋ ವಿಭಾಗದಲ್ಲಿ ಪ್ರಯತ್ನ ಪಡ್ತಾ ಇದ್ರೂ ಕೂಡ ಅದನ್ನು ತಡೆತಕ್ಕಂಥ ಪ್ರಯತ್ನ ಆಗುತ್ತೆ. ಅದು ವಿಶೇಷವಾಗಿ ಶಿವಪ್ಪನನ್ನು ಪೂಜೆಯನ್ನು ನೀವು ಮಾಡ್ತಾ ಇದ್ದರೆ ಆತ್ಮಗಳ ದಾಳಿ ಕೂಡ ಆಗುತ್ತೆ. ಇದು ಗಮನಿಸಿ. ಅವರು ಯಾವುದೇ ರೂಪದಲ್ಲಿ ಕಾರ್ಯ ಮಾಡಿದ್ರೆ ಅದರ ಹಿಂದಿನ ಉದ್ದೇಶ ಎಂಬತಕ್ಕಂಥದ್ದು ಹಾನಿ ಮಾಡೋದು ಇರೋದಿಲ್ಲ. ಬದಲಿಗೆ ನಿಮ್ಮನ್ನು ರಕ್ಷಿಸಿ, ನಿಮ್ಮನ್ನು ಸರಿ ಮಾರ್ಗದಲ್ಲಿ ತರಲಿಕ್ಕೆ, ಈಗ ಮಗುಗೆ ಹೊಡೆದು ಬಾಲನ್ನು ತೆಗೆದುಹಾಕಿ ಬಾಯಿಗೆ ಮಣ್ಣೋಗುತ್ತೆ ಅಂತ ಹೇಳಿಬಿಟ್ಟು ಮಗುನ ಕರ್ಕೊಂಡು ಬರ್ತಾರೋ ತಂದೆ ತಾಯಿ, ಅದೇ ರೀತಿಯಾಗಿ ದೇಹ ಇಲ್ಲದಿದ್ದವರು ದೇಹ ಇರ್ತಕ್ಕಂಥವ್ರನ್ನ ರಕ್ಷಣೆ ಮಾಡ್ತಕ್ಕಂಥದ್ದಿರುತ್ತೆ. ಆಗ ದೇಹ ಇದ್ದವ್ರಿಗೆ ನೋವು ಇತ್ಯಾದಿಗಳು ಕೂಡ ಆಗ್ತಕ್ಕಂಥದ್ದಿರುತ್ತೆ. ಹೀಗಾಗಿ ಭಕ್ತಿಯ ದಾರಿಯಿಂದ ಏನಾದರೂ ನಿಮಗೆ ಹಾನಿ ಆಗ್ತಕ್ಕಂಥದ್ದು, ವಿಚಲಿತವಾಗ್ತಕ್ಕಂಥದ್ದು ನಿಮಗೆ ಅರಿವಿಲ್ಲದೆ ಆಗ್ತಾ ಇದೆ, ಅಥವಾ ನೀವು ಗೊತ್ತಿದ್ದು ಕೂಡ ನೀವು ಅಂಥ ದಾರಿಗೆ ಹೋಗ್ತಾ ಇದ್ದೀರಂತಂದರೆ ಇದು ನಡೀತಾ ಇರುತ್ತೆ. ಈಗ ಎಷ್ಟೋ ಜನರಿಗೆ ನಡೀತಾ ಐತೆ. ಇದನ್ನು ಗಮನಿಸಬೇಕು. ಮತ್ತು ಅಂತಹ ಹಾನಿಕಾರಕ ಮಾರ್ಗಗಳಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ತಕ್ಕಂಥ ಕಾರ್ಯವನ್ನು ಅವಶ್ಯವಾಗಿ ಮಾಡಿ ಅಂತ ಹೇಳ್ತಾ, ಯಾರಿಗಾರು ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಈ ರೀತಿಯಾಗಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡಲು ಬಂದಿದ್ದು, ನಿಮ್ಮನ್ನು ರಕ್ಷಣೆ ಮಾಡಲು ಬಂದಿರತಕ್ಕಂಥ ಆತ್ಮಗಳು ಇದ್ದಂಥ ಪಕ್ಷದಲ್ಲೂ ಕೂಡ ಅವು ಸುಮ್ಮನೆ ತೊಂದರೆ ಕೊಡ್ತಾ ಇದ್ರೆ, ಧೂಪದ ಪೌಡರ್ನ ಹಾಕಿದ್ರೆ ಸುಮ್ಮನೆ ಆಗ್ತಾವೆ. ಹಾಗೆ ತೊಂದರೆ ಕೊಡೋದಿಲ್ಲ, ಆದರೂ ಹೇಳಲಿಕ್ಕೆ ಬರೋದಿಲ್ಲ. ಈಗ ಮಕ್ಕಳನ್ನ ವಿದ್ಯಾಭ್ಯಾಸ ಕಲಿಬೇಕಂತಾನೆ ಸೇರಿಸಿರ್ತಾರೆ ಸ್ಕೂಲಿಗೆ, ಕಾನ್ವೆಂಟಿಗೆ. ಅಲ್ಲೇನು ವಿದ್ಯಾಭ್ಯಾಸನೇ ಕಲಿತಾರಾ? ಹೊಡೆದೊಡ್ಕೊಂಡು ಏಟು ಮಾಡ್ಕೋತಾರೆ, ಕಿತಾಪತಿ ಮಾಡ್ಕೊಂಡು ಬಂದು ತಂದೆ ತಾಯಿಗೂ ಹೇಳ್ತಾರೆ ಅಲ್ವಾ, ಬಿದ್ದು ಗಾಯನೂ ಮಾಡ್ಕೋತಾರೆ. ಹೀಗಿದ್ದಾಗ ಆತ್ಮದ ಹಾವಳಿ ಇದ್ದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣನೂ ಘಟನೆಯೂ ನಡೀತಾರೆ, ಚಿತ್ರ ವಿಚಿತ್ರ. ಆ ಸಂದರ್ಭದಲ್ಲಿ ಈ ನೆಗೆಟಿವಿಟಿ ರಿಮೂವ್ ಧೂಪದ ಪೌಡ್ರು ಕೂಡ ನೀವು ಹಾಕೋಬೋದು. ಹಾಗೆಯೇ ತಂತ್ರಮಂತ್ರ ಬಾಧೆಗಳನ್ನು ಮಾಡಿರೋದ್ರ ನಿವಾರಣೆಗೂ ಕೂಡ ಸಂಕಲ್ಪ ಮಾಡಿ ಹಾಕಿ. ದೇಹದಲ್ಲಿ ಆತ್ಮದ ಬಾಧೆಗಳಿದ್ದರೆ ಅದನ್ನು ಸ್ಮೆಲ್ತಗೊಳ್ದು ಮಾಕೈಗೆ ಇಟ್ಕೊಳ್ಳೋದು ಮಾಡಿ ಮನೆಗೆಲ್ಲ ಹಾಕಿ ಆತ್ಮ ಸಮಸ್ಯೆಗಳಿಂದ ದೂರ ಮಾಡ್ಕೋಬೋದು. ಹಾಗೆ ನಿಮಗೆ ದೋಷ ಇತ್ಯಾದಿಗಳಿದ್ದಂಥ ಪಕ್ಷದಲ್ಲಿ ಪರಿಶೀಲನೆಯನ್ನು ಮಾಡಿಸ್ಕೊಂಡು ಪರಿಹಾರ ಕೂಡ ಮಾಡ್ಕೊಳ್ಳಿ. ಹಾಗೆಯೇ ಲಕ್ಷ್ಮೀಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಲಭ್ಯ ಇದೆ. ಇದನ್ನು ಹಣಕಾಸಿನ ಅರ್ಜನೆಗೆ ನೀವು ಮನೆಯಲ್ಲಿ, ಅಂಗಡಿ ಮನೆಗೆ, ಮುಂಗಟ್ಟು, ವ್ಯವಹಾರ ಸ್ಥಳಗಳಲ್ಲಿ ಹಾಕೋಬೋದು. 2 ರೀತಿಯಾಗಿ ಆಯಿಲ್ ಇದೆ. ಆತ್ಮ ಸಮಸ್ಯೆ ದೇಹದಲ್ಲಿ ಏನಿರುತ್ತೆ ಅಂತ ಸಮಸ್ಯೆ ನಿವಾರಣೆಗೆ ಕಜ್ಜಿ, ತುರಿಕೆ, ಉರಿ, ಊತ, ಮೈಬಾರ, ಊದ್ಕೊಳ್ತಕ್ಕಂಥದ್ದು, ಇಂಥ ಸಮಸ್ಯೆಗಳೇನಿರುತ್ತೆ ಇದನ್ನು ಬಳಸಿ ನೋಡಿ. ಒಂದು 3-4 ತಿಂಗಳು
ಹೇಗೆ ಅದು ರೆಡ್ಯೂಸ್ ಆಗುತ್ತೆ ನಿಮ್ಗೆ ಗೊತ್ತಾಗುತ್ತೆ. ಆತ್ಮ ಸಮಸ್ಯೆ ಹಾವಳಿ ದೇಹದೊಳಗಡೆ ಇದ್ದು ರೋಗ ರುಜಿನ ಕೊಡ್ತಾ ಇದೆ, ರೋಗ ರುಜಿನಗಳು ಕಂಟ್ರೋಲ್ ಆಗುತ್ತೆ, ನಿವಾರಣೆ ಆಗ್ತವೆ. ಅದ್ರ ಜೊತೆಗೆ ನೆಗೆಟಿವಿಟಿ ರಿಮೂವಲ್ ಧೂಪದ ಪೌಡರ್ ಕೂಡ ನೀವು ಬಳಸಬೇಕಾಗತ್ತೆ. ಇದು ಎರಡೂ ಕೂಡ ಸಕಾರಾತ್ಮಕ ಪರಿಣಾಮವನ್ನು ಉಂಟು ಮಾಡುತ್ತೆ. ದೇಹ ಆರೋಗ್ಯಪೂರ್ಣವಾಗುತ್ತೆ, ಮನಸ್ಸು ಸುಸ್ತ ಶಾಂತವಾಗುತ್ತೆ, ತಲೆ ಕೂದಲು ಉದುರೋಗಿದ್ರೋದು ಬೆಳೀತಕ್ಕಂಥದ್ದು ಮತ್ತು ಡ್ಯಾಂಡ್ರಫ್ ಇತ್ಯಾದಿ ಏನಾಗಿರುತ್ತೆ, ಕಜ್ಜಿ ತುರುಕಿ ನೀರ್ಗಜ್ಜಿ ಈ ಥರದ್ದೆಲ್ಲ ಏನಾಗುತ್ತೆ, ಅದು ನೆಗೆಟಿವಿಟಿ ವಾಯು ಅಂದರೆ ಆತ್ಮದ ಹಾವಳಿಯಿಂದ ಆಗಾಗಿರುತ್ತೆ. ಅದೆಲ್ಲ ಕೂಡ ಕ್ಲೀನ್ ಆಗುತ್ತೆ. ನೀವು ಹಂತವಾಗಿ ಅದನ್ನು ಬಳಸ್ತಾ ಇದ್ರೆ ಒಂದೇ ಸಾರಿ ದಿಢೀರಾಗೋದಿಲ್ಲ, ಆದರೆ ಹಂತವಾಗಿ ನಿಮಗೆ ಅನುಕೂಲ ಲಭ್ಯ ಆಗುತ್ತೆ. ಬಳಸಿ ನೋಡಿ. 6364205078 ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು. ಇದೇ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು. ನೇರ್ಪೇಟಿಗೆ ಅವಕಾಶ ಇರೋದಿಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅನ್ಯಥ ಕಾರ್ಯಗಳನ್ನು ಮಾಡಬೇಡಿ. ಹಾಗೆ ನಿಮಗೆ ಅವಶ್ಯಕತೆ ಇದ್ದಂತಹ ಪಕ್ಷದಲ್ಲಿ, ಸಮಸ್ಯೆ ಇದ್ದಂತಹ ಪಕ್ಷದಲ್ಲಿ ಒಂದು ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಿ. ಅದರ ಜೊತೆಗೆ ನಿಮಗೆ ಏನಾದರೂ ಸಮಸ್ಯೆಗಳಿದ್ದರೆ ಜಾತಕ ಪರಿಶೀಲನೆಯನ್ನು ಮಾಡಿಸ್ಬೋದು. ಚಾರ್ಜಸ್ ಇರುತ್ತೆ. ಯಾರೋ ಒಬ್ಬಾಕಿ ಕಮೆಂಟ್ ಮಾಡಿದ್ದು, ನಾನು ಮಾತಾಡ್ತೀನಿ ಅಂತಂದರೆ 200 ರೂಪಾಯಿ ಕೇಳ್ತಾರೆ, ನಾನು ಇನ್ನೊಂದು ಸಾರಿ ಮಾತಾಡ್ತೀನಿ ಅಂದರೆ 2000 ಕೇಳ್ತಾರೆ ಅಂತ. ಈಗ ಜಾತಕ ಪರಿಶೀಲನೆ ಆಗಿರಬಹುದು. ಒಬ್ಬ ಮನುಷ್ಯನ ಕುಕರ್ಮಗಳೆಲ್ಲ ಕೂಡ ಇರುತ್ತೆ. ಅದನ್ನೆಲ್ಲ ಹಾಗೆ ಉಚಿತವಾಗಿ ನಾವು ಪುಣ್ಯ ಖರ್ಚು ಮಾಡಲಿಕ್ಕಾಗತ್ತಾ ಅಲ್ವಾ? ಅದಕ್ಕೆ ಅವ್ರದ್ದೇ ಆದಂತಹ ಒಂದು ಕಾರ್ಯ ಅಂತ ಬೇಕಾಗತ್ತೆ. 10 ಜನ 20 ಜನ ಈ ರೀತಿಯಾಗಿ ಕರೆ ಮಾಡಿ ಕೇಳ್ತಾ ಇದ್ದರೆ ಎಷ್ಟು ಜನರಿಗೆ ಈ ರೀತಿಯಾಗಿ ಬೆಳಗ್ಗೆ ಸಂಜೆ ಕೂರ್ಲಿಕ್ಕಾಗತ್ತೆ ಅಲ್ವಾ? ಆಕೆ ಏನು ಕಮೆಂಟ್ ಮಾಡಿರೋದು 200 ದುಡ್ಡು ಕೇಳ್ತಾರಂತ. ಎಲ್ಲಿ ಉಚಿತವಾಗಿ ಈಗ ಲೋಕದಲ್ಲಿ ಸಿಗೋವಂಥದ್ದಿದೆ ಏನಾದ್ರೂ? ಸ್ವಲ್ಪ ಕಾಮನ್ ಸೆನ್ಸ್ ಬೇಡವಾ? ಹಸ್ತ ಪರಿಶೀಲನೆ, ಜಾತಕ ಪರಿಶೀಲನೆ ಇದನ್ನೆಲ್ಲ ಖಚಿತವಾಗಿ ತಿಳ್ಕೊಳ್ದೆ ಎಷ್ಟೆಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಜೀವನ ಹಾಳು ಮಾಡ್ಕೊಂಡಿರೋರಿದ್ದಾರೆ. ಇಲ್ಲಿ ನಿಖರವಾದ ಮಾಹಿತಿ ನಿಮಗೆ ಲಭ್ಯ ಆಗುತ್ತೆ. ನಿಮ್ಮ ದೋಷ ಸಮಸ್ಯೆ ಇತ್ಯಾದಿ ಇದ್ದಂಥ ಪಕ್ಷದಲ್ಲಿ ಪರಿಹಾರಕ್ಕೆ ದಾರಿ ಇರುತ್ತೆ. ಅಂಥ ಸಂದರ್ಭದಲ್ಲಿ ಒಂದು ಕಾರ್ಯ ಮಾಡ್ತೇವೆ ಅಂತಂದರೆ ಅನ್ಯ ಕಾರ್ಯಗಳು, ಅನ್ಯ ವ್ಯವಹಾರಗಳೆಲ್ಲ ಹಾಳಾಗೋಗ್ತಾ ಇರ್ತಾರೆ. ಅದ್ರ ಸ್ವಲ್ಪ ಆಲೋಚನೆ ಮಾಡಬೇಕು. ಅನ್ಯತಾ ಕಮೆಂಟ್ಗಳನ್ನು ಮಾಡಬೇಡಿ. ಆ ರೀತಿಯಾಗಿ ಉಚಿತವಾಗಿ ಬೇಕು ಅಂದರೆ ದೇವಸ್ಥಾನಗಳಿದ್ದಾವೆ, ಅಲ್ಲಿ ಹೋಗ್ಬೋದು. ಭಗವಂತ ಯಾವುದೂ ಕರ್ಮ ಲೆಕ್ಕಾಚಾರ ಮಾಡದೆ ಯಾರಿಗೂ ಪರಿಹಾರ ಕೊಡೋದಿಲ್ಲ ಅಲ್ವಾ? ಈಗ ಒಬ್ಬ ಮನುಷ್ಯರನ್ನು ಮಾಡ್ಲಿಕ್ಕೆ ಮಾಡ್ತಾರೆ ಅಂದರೆ ಒಂದು ಕಾರ್ಯ ಮಾಡಬೇಕಂದ್ರೆ ಒಂದು ಯೂಟ್ಯೂಬ್ ಚಾನಲ್ಲೇ ಆಗಿರಲಿ, ಒಂದು ವೀಡಿಯೋಸೇ ಆಗಿರಲಿ, ಅದಕ್ಕೆ ಖರ್ಚೆಷ್ಟು ಬರುತ್ತೆ, ಕರೆನ್ಸಿ ಎಷ್ಟು ಬೇಕು, ಎಷ್ಟು ಇನ್ಸ್ಟ್ರೂಮೆಂಟ್ಸ್ ಬೇಕು, ಎಷ್ಟು ಸಮಯ ಇನ್ವೆಸ್ಟ್ ಮಾಡಬೇಕು ಅಲ್ವಾ? ಇದೆಲ್ಲ ಸ್ವಲ್ಪ ಆಲೋಚನೆ ಮಾಡಬೇಕು. ಅನ್ಯಥಾ ಆ ರೀತಿಯಾಗಿ ಕಮೆಂಟ್ ಮಾಡಬೇಡಿ. ಮಾತಾಡೋದಿದ್ರೆ ನಾವು ಸಾಕಷ್ಟು ಹೇಳ್ಬೋದು. ನಿಮಗೆ ಅವಕಾಶ ಇರುತ್ತೋ, ನಿಮಗೆ ನಂಬಿಕೆ ಇರುತ್ತೋ ಇವರಿಂದ ಪರಿಹಾರ ಆಗುತ್ತೆ ಅಂತ ಒಂದು ಕನ್ಸಲ್ಟೇಷನ್ ತೊಗೊಂಡೆ ಮಾತಾಡಿ. ಎಂತೆಂಥೋ ಜನಗಳೇ ಇದ್ದಾರೆ, ಅವ್ರಿಗೆಲ್ಲ ಮಾತಾಡೋದು, ಅವ್ರ ಜೊತೆ ಜಾತಕ ಹೇಳೋದು, ಇಲ್ಲ ಪರಿಹಾರ ಮಾಡೋದು, ಹಾಗೆ ಉಚಿತವಾಗಿ ಕೂರ್ಲಿಕ್ಕಾಗೋದಿಲ್ಲ. ಅದು ನಾನು ಮಾಡೋದು ಇಲ್ಲ. ಇದು ಗಮನಿಸಿ. ಅವಶ್ಯಕತೆ ನಿಮಗಿತ್ತೋ, ನಿಮ್ಮ ಪರಿಹಾರಕ್ಕೆ ಬೇಕೋ, ಅದು ಬನ್ನಿ. ಇಲ್ಲ ದೇವಸ್ಥಾನಗಳಿದೆ, ಉಚಿತವಾಗಿ ಹೋಗ್ಬೋದಲ್ಲಿ. ಈಗ ವಿಡಿಯೋದ ವಿಷಯಕ್ಕೆ ಬರ್ತೇನೆ. ಜಾತಕ ಪರಿಶೀಲನೆ, ಹಸ್ತ ಪರಿಶೀಲನೆ, ಹಾಗೆಯೇ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ, ಧ್ಯಾನ ಕುಂಡಲಿ ಶಕ್ತಿ ಜಾಗೃತಿ ಸಂಬಂಧಪಟ್ಟಂತೆ, ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು. ಪರಿಶೀಲನೆಗೆ ಚಾರ್ಜಸ್ ಇರುತ್ತೆ. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಜಯದುರ್ಗ ಅಪರಾಜಿತ ಚಾನಲ್ ಹಾಗೆ ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಕೂಡ ತಾವು ವೀಕ್ಷಿಸಬಹುದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ. ಅನ್ಯಥ ಕರೆಗಳನ್ನು ಮಾಡಬೇಡಿ.